ನಮ್ಮ ಲೈಫಲ್ಲೂ ಕೂಡ ಭಕ್ತಿ ಇದ್ದಾಗ ಪರೀಕ್ಷೆ ಬರ್ತದೆ. ಯೋಬನಿಗೆ ಪರೀಕ್ಷೆ ಬಂತು, ಯೋಬನ ಪರೀಕ್ಷೆಯಲ್ಲಿ ಪಾಸ್ ಆದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕಷ್ಟಗಳು ಬರ್ತದೆ ಭಕ್ತಿವಂತನಿಗೆ, ಆದಾಗಲೂ ನೀತಿವಂತನಿಗೆ ಬರುವಂತ ಕಷ್ಟಗಳು ಅನೇಕವಿದ್ದರೂ ದೇವರು ತಪ್ಪಿಸ್ತಾನೆ ಅಂತ ಬೈಬಲ್ ಹೇಳ್ತದೆ. ಯಾಕಂದ್ರೆ ನೀತಿವಂತರ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಬಲವಾಗಿದೆ, ದೇವರು ಪ್ರಾರ್ಥನೆ ಕೇಳ್ತಾನೆ. ಈಗ ನಮಗೆ ಪರೀಕ್ಷೆ ಬಂದಾಗ ಅದನ್ನ ದಾಟ್ಲಿಕ್ಕೆ ದೇವರು ಬಲಪಡಿಸ್ತಾರೆ. ಅನೇಕರು ಕೂಡ ದೇವರು ಭಕ್ತಿ ಮಾಡ್ತಾ ಇರ್ತೀವಿ, ನನ್ನ ಕುಟುಂಬದಲ್ಲಿ ಏನಾದ್ರೂ ಒಂದು ಆಗಬಾರ್ದಂತ ಕಷ್ಟದ ಪರಿಸ್ಥಿತಿ ಆಗುತ್ತೆ, ಆವಾಗ ದೇವರ ಮೇಲೆ ಕೋಪ ಸಾಧಿಸಬೇಕು ನಾವು ಆಗಿರಬಾರ್ದು. ಅನೇಕ ಜನಗಳು ಕೂಡ ನಾವು ನಮ್ಮ ಕುಟುಂಬದಲ್ಲಿ ಯಾವುದಾದ್ರು ಶುಭ ಕಾರ್ಯ ವಿಚಾರವಾಗಿ ನಾವು ಪ್ರಾರ್ಥನೆ ಮಾಡ್ತಿರ್ತೇವೆ, ಅದು ತಡವಾಗುತ್ತೆ. ಆ ಟೈಮಲ್ಲಿ ಸೋತೋಗ್ಬಾರ್ದು, ಸಮಯ ಆಗ್ಬಹುದು, ವರ್ಷಗಳಾಗ್ತಾ ಇರ್ಬೋದು, ಪರೀಕ್ಷೆಯಲ್ಲಿ ಗೆಲ್ಲಬೇಕಾಗ್ತದೆ. ನಾವು ಗೆದ್ದು ದೇವರನ್ನು ನಯಪಡಿಸುವಂತರಾಗಿರ್ಬೇಕು. ನಮ್ಮ ಗುಣ ತೋರಿಸ್ತದೆ. ನಾವು ಪರೀಕ್ಷೆಯ ಹಾದಿಯಲ್ಲಿ ಹೋದ್ರೆ ನಮ್ಮ ಗುಣ ಎಂತದಂತ ತೋರಿಸ್ತದೆ. ದೇವರಿಗಾಗಿ ನಾವು ನಿಲ್ಲುವಂತವರಾಗಿರ್ತೀವ, ದೇವರಿಂದ ದೂರ ಹೋಗುವಂತರಾಗಿರ್ತೀವ. ನೋಡಿ, ಗಾಳಿಯಿಂದ ತೂರ್ತಾ ಇರ್ತಾರಲ್ವಾ, ಆದ್ರೆ ಗಟ್ಟಿ ಕಾಳು ಎಲ್ಲಿ ಬಿಡ್ತದೆ, ಜೊಟ್ಟು ಕಾಳು ಹೋಗ್ತದೆ. ಯಾರು ಪರೀಕ್ಷೆ ಬಂದಾಗ ಅದಕ್ಕೆ ಒಳಪಡ್ತಾರೋ ಅವ್ರು ಗಟ್ಟಿ ಕಾಳು. ಬೇಡ, ನನಗೆ ಪರೀಕ್ಷೆ ಬೇಡ, ಇದ್ರಲ್ಲಿ ತಟ್ಕೊಳಕ್ ಆಗಲ್ಲ ಅಂತಂದ್ರೆ ಅವರು ದೂರ ಹೋಗ್ಬಿಡ್ತಾರೆ. ಇವತ್ತು ವಿಶ್ವಾಸಿಗಳು ಆ ರೀತಿ ಡಿವೈಡ್ ಆಗ್ತಾರೆ. ಗಟ್ಟಿ ಕಾಳುಗಳು ಜೊಟ್ಟು ಕಾಳುಗಳು ಸಭೆಯಲ್ಲೇ ಇರ್ತಾರೆ, ಆದ್ರೆ ಅವ್ರು ಯಾರು ಅಂತ ಗೊತ್ತಾಗಬೇಕಾದ್ರೆ ಪರೀಕ್ಷೆ ಹಾದಿ ದಾಟಬೇಕಾಗಿದೆ. ದೇವರೆಲ್ಲರನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ನೋಡಿ, ಪರೀಕ್ಷೆ ಮಾಡಿಸ್ತಾರೆ, ಶೋಧಿಸ್ತಾರೆ. ಆಮೇಲೆ ನಮ್ಮ ದೇವರು ಪರಿಶೋಧಿಸುವಾಗ ಅವನು ಬೆಟರ್ ಮಾಡ್ತಾರೆ. ಹಾಗಾದ್ರೆ ನಾವು ತಿರುಗಿ ವಾಕ್ಯದಲ್ಲಿ ನೋಡ್ತೇವೆ, ಬಂಗಾರವು ನಾಶವಾಗುವಂತದ್ದಾಗಿದ್ರು ಅದನ್ನು ಪುಟಕ್ಕೆ ಹಾಕಿ ಶೋಧಿಸುವುದುಂಟಷ್ಟೇ ಎಂಬುದಾಗಿ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಎಂಬುದಾಗಿ ಸತ್ಯವೇದಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಬಂಗಾರನ್ನು ಶೋಧಿಸುವಾಗ, ಅದು ಪುಟಕ್ಕೆ ಹಾಕುವಾಗ ಅದು ಯಾವ ರೀತಿ ಪಕ್ಕ ಆಗುತ್ತೆ, ಹಾಗೆ ನಮ್ಮ ಲೈಫ್ ಕೂಡ ನಂಬಿಕೆಯಲ್ಲಿ ಬೆಸ್ಟ್ ಆಗ್ಬೇಕಾ, ಶೋಧನೆ ಸಮಸ್ಯೆಗಳು ಬರ್ತದೆ. ಪರೀಕ್ಷೆ ಅನ್ನುವಂಥದ್ದು ನಾವು ಫೇಸ್ ಮಾಡ್ಬೇಕು. ಪರೀಕ್ಷೆ ಬಂದಾಗ ಪ್ರೇಯರ್ ಮಾಡ್ಬೇಕು. ಆಮೆನ್. ಪರೀಕ್ಷೆಗಳು ಬಂದಾಗ ನಮಗೆ ಬಹಳ ಕಷ್ಟಕರವಾಗಿ ಏನ್ ಮಾಡ್ಬೇಕನ್ನುವಾಗ ದೇವರ ದೃಷ್ಟಿಸಬೇಕು. ಕಷ್ಟ ಪರಿಸ್ಥಿತಿಗಳನ್ನ ದೇವರು ನೋಡ್ಬೇಕು, ಸಂತೋಷವಿದ್ದಾಗಲೂ ದೇವರು ನೋಡ್ಬೇಕು. ಎಲ್ಲಾ ಸಮಯದಲ್ಲಿ ನೀನು ನಾನು ದೇವರನ್ನ ಕೂಗಬೇಕು. ಯಾಕಂದ್ರೆ ನಮ್ಮ ದೇವರು ನಮಗೆ ಹತ್ತಿರವಾಗಿರುವಂತ ದೇವರಾಗಿದ್ದಾರೆ. ಬೈಬಲ್ ಅಲ್ಲಿ ನೋಡಿ, ನನ್ನ ಕಷ್ಟ ಕಾಲದಲ್ಲಿ ಮೊರೆ ಇಡ್ರಿ ಅಂತ ದೇವರು ಹೇಳ್ತಾ ಇದ್ದಾನೆ. ನಾವು ಕಷ್ಟ ಇದ್ದಾಗ ದೇವರನ್ನ ಮೊರೆ ಇಡಬೇಕು ಅಲ್ವಾ. ಹಾಗೆ ನಾವು ನೋಡ್ತೀವಲ್ಲ, ಯೆರೆಮೀಯ 33:3 ಅನೇಕ ಸೇವಕರು ಹೇಳ್ತಿರ್ತಾರೆ, ದೇವರಿಗೆ ಫೋನ್ ನಂಬರ್ ಎಂಬುದಾಗಿ, ನೀವು ಕೇಳಿಕೊಡ್ರಿ ನಾನು ನಿಮಗೆ ದಯಪಾಲಿಸುವೆನು ಎಂಬುದಾಗಿ. ದೇವರು ಹೇಳ್ತಾರೆ, ಏನಾದ್ರೂ ಬೇಕು ನಿನಗೆ, ಆತನ ಫೋನ್ ಮಾಡ್ಬೋದು, ಆತನ ಕೇಳಬಹುದು. ಪರೀಕ್ಷೆ ನಾವು ಗೆಲ್ಲಬೇಕ್ರಿ. ಪರೀಕ್ಷೆ ಗೆದ್ದಿಲ್ಲದಕ್ಕೆ ಆದಾಮ ಹವ್ವ ತೋಟದಿಂದ ಹೊರಗಡೆ ಹೋದ್ರೆ ಅಂತ ನಾವು ನೋಡ್ತಾ ಇದ್ದೇವೆ. ಪರೀಕ್ಷೆ ಗೆಲ್ಲಬೇಕು. ಪರೀಕ್ಷೆ ಗೆದ್ರೆ ಮಾತ್ರ ಅದ್ರ ಹಿಂದಿರುವಂತ ಆಶೀರ್ವಾದ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಪ್ರಿಯರಾದವರೇ, ನಮ್ಮ ಒಂದು ಕಣ್ಣು ಮುಂದೆ ಅನೇಕ ಒಂದು ಆಸೆಗಳು ಬರ್ಬೋದು, ಅದು ಪರೀಕ್ಷೆನೆ. ಅದಕ್ಕೆ ಒಳಗಾಗ್ತೀವಿ, ಅದನ್ನು ದಾಟಿಕೊಂಡು ಬರ್ತೀವಿ ಅನ್ನೋದು ದೇವರು ನಮ್ಮನ್ನ ಗ್ರಹಿಸ್ತಾ ಇರ್ತಾನೆ. ಇವತ್ತು ಅನೇಕ ಯೌವನಸ್ಥ ಮಕ್ಕಳಿಗೆ ಈ ಲೋಕದಲ್ಲಿ ಆಸೆಗಳು ಬರೋದು ಕಣ್ಣು ಮುಂದೆ, ಮತ್ತು ಈ ಲೋಕದ ವ್ಯಾಮೋಹ. ಆ ಪರೀಕ್ಷೆಯಲ್ಲಿ ನಾವು ಗೆಲ್ತೀವ ಸೋಲ್ತೀವ. ಯೌವನಸ್ಥರಾದಂತ ಆ ಟೈಮಲ್ಲಿ ದೇವರ ವಾಕ್ಯ ಹೇಳ್ತದೆ, ಸೊಲೊಮೋನನ ಮುಖಾಂತರವಾಗಿ ಯೌವನದಲ್ಲಿ ಆತನ ಕಣ್ಣುಗೆ ಬಂದದ್ದೆಲ್ಲವೂ ಕೂಡ ಆತನ ಇಷ್ಟಪಟ್ಟು ಅನುಭವಿಸುವುದನ್ನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅದ್ರ ಕಡೆಯದಾಗಿ ಏನಾಯ್ತು, ವರ್ತವೇ ವರ್ತ ಸಮಸ್ತವು ವ್ಯರ್ಥ. ಇವತ್ತು ನಮ್ಮ ಲೈಫ್ ಅಲ್ಲಿ ಹಾಗೇನೆ, ನಾನು ಏನ್ ಇಷ್ಟಪಡ್ತಾ ಇದ್ದೀನಿ, ನನಗೆ ಇಷ್ಟ ಅಂತ ಹೇಳ್ತೇವೆ, ವ್ಯರ್ಥರಿ. ಇವತ್ತು ನನಗೆ ಇಷ್ಟ ಅನ್ಕೊಳ್ಳುವಂಥದ್ದು ದೇವರಿಗೆ ಇಷ್ಟ ಆಗಿರೋದಿಲ್ಲ. ದೇವರಿಗೆ ಯಾವ್ದು ಇಷ್ಟವಾಗಿರ್ತದೆ ನನಗೆ ದೇವರು ಕೊಡ್ತಾರೆ. ದೇವರು ನನಗೆ ಕೊಡುವಂಥದ್ದು ಬೆಸ್ಟ್ ಆಗಿರ್ತದೆ. ಯಾವತ್ತೂ ಕೂಡ ಗ್ರಹಿಸ್ಕೊಡ್ರಿ. ಮೇ ಬಿ ಅದ್ರಲ್ಲಿ ಆ ಯೌವನಸ್ಥರು ಆಸೆ ಪಡುವಂತ ಒಂದು ಹೆಣ್ಣ ಅಥವಾ ಹೆಣ್ಮಕ್ಳು ಪ್ರೇಯರ್ ಮಾಡ್ತಾ ಇದ್ದಾರೆ, ಪುರುಷನಿಗೋಸ್ಕರವಾಗಿ ಮದುವೆ ವಿಚಾರಕ್ಕೋಸ್ಕರ ಒಂದು ಗಂಡ ದೇವ್ರು ಕೊಡಬೇಕಾದ್ರೆ ಬೆಸ್ಟ್ ಆಗಿ ಕೊಡ್ತಾರೆ. ಇನ್ನು ಕೆಲಸದ ವಿಚಾರವಾಗಿ ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ, ಬೆಸ್ಟ್ ಕೆಲಸ ದೇವ್ರು ಕೊಡಬೇಕಾದ್ರೆ ದೇವರ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ರಿ, ದೇವ್ರು ಬೆಸ್ಟ್ ಸ್ಥಾನವನ್ನು ಕೊಡ್ತಾನೆ. ಹಾಗೆ ಗಂಡ ಹೆಂಡತಿಯರು ನಿಮ್ಮ ಕುಟುಂಬ ಉದಾರವಾಗಿ ಬೆಸ್ಟ್ ಪ್ಲೇಸ್ ಅಲ್ಲಿ ನಿಮ್ಮ ಕುಟುಂಬ ಇರಬೇಕಾ, ಪರೀಕ್ಷೆಯ ಮೂಲಕವಾಗಿ ಹಾದಿಯಲ್ಲಿ ನೀವು ಸಾಗ್ರಿ, ಬೆಟರ್ ಪ್ಲೇಸ್ಮೆಂಟ್ ದೇವರು ಕೊಡ್ತಾರೆ. ಅದ್ರಲ್ಲಿ ಪಾಸ್ ಆಗ್ತದೆ. ದೇವರಲ್ಲಿ ಪಾಸ್ ಆದ್ರೆ ಎಲ್ಲಾದ್ರಲ್ಲೂ ಕೂಡ ನಾವು ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಗಂಡನೂ ಸ್ಟ್ರಾಂಗ್ ಇರಬೇಕು, ಪರೀಕ್ಷೆಗಳು ಬಂದಾಗ ಹೆಲ್ತ್ನು ಸ್ಟ್ರಾಂಗ್ ಇರಬೇಕು. ಇಬ್ರು ಒಂದಾಗಿದ್ರೆ ಅವರ ಒಂದು ಆತ್ಮಿಕ ಜೀವಿತದ ಕುಟುಂಬ ಫಿಟ್ ಆಗಿರ್ತದೆ. ಒಬ್ರು ಚೆನ್ನಾಗಿದ್ದು ಒಬ್ರು ಚೆನ್ನಾಗಿಲ್ಲ ಅಂದ್ರೆ ಬಹಳ ಕಷ್ಟ ರೀ. ನೋಡಿ, ಬೈಬಲ್ ಸ್ಪಷ್ಟವಾಗಿ ನಾವು ನೋಡ್ತೇವೆ, ಲೋಟ ಚೆನ್ನಾಗಿದ್ದ, ಲೋಟನ ಹೆಂಡತಿ ಚೆನ್ನಾಗಿರ್ಲಿಲ್ಲ. ಯಾಕೆ? ಲೋಟನ ಹೆಂಡತಿ ಆಸೆಗಳು ಬೇರೆ. ಪರೀಕ್ಷೆಗಳು ಬಂತ ಸೊದೋಮ್ ಗೊಮೋರ ಪಟ್ಟಣವೆಲ್ಲವೂ ಕೂಡ ನಾಶವಾಗ್ತದೆ. ಲೋಟನ ಎಸ್ಕೇಪ್ ಆಗ್ಲಿಕ್ಕೆ ಕುಟುಂಬ ಸಮೇತವಾಗಿ ಒಂದು ಅವಕಾಶ ಕೊಟ್ರು, ಹೆಂಡತಿ ಗುಣ ಸರಿ ಇರಲಿಲ್ಲ. ಅದಕ್ಕೆ ಆ ಪರೀಕ್ಷೆಯಲ್ಲಿ ಹೆಂಡತಿ ಅಲ್ಲಿ ಉಪ್ಪಿನ ಸ್ತಂಭವಾದ್ಲು ಅಂತ ನಾವು ನೋಡ್ತಾ ಇದ್ದೇವೆ. ಹಿಂದಕ್ಕೆ ತಿರುಗಿ ನೋಡಿದ್ಲು, ಆಸೆ ನೋಡಿದ್ಲು, ಲೋಕ ನೋಡಿದ್ಲು. ಇವತ್ತು ಪರೀಕ್ಷೆ ಲೋಕದಲ್ಲಿ ಬರ್ತದೆ. ನಾವು ಹಿಂದಕ್ಕೆ ನೋಡ್ತಾ ಇದೀವಿ, ಹಣ ಗಳಿಸೋದು ನೋಡ್ತಾ ಇದೀವಿ, ಆಸ್ತಿ ವ್ಯಾಮೋಹಗಳು ನೋಡ್ತಾ ಇದೀವಿ, ಹೆಸರು ಗಳಿಸುವಂಥದ್ದು ನೋಡ್ತಾ ಇದೀವಿ. ನಾನು ಒಂದು ಪ್ರಶ್ನೆ ಮಾಡಿ ವಾಕ್ಯವನ್ನು ಮುಗಿಸ್ತೇವೆ. ನಿನ್ನ ಹೆಸರು ದೇವರಿಗೆ ಗೊತ್ತಿದೆನಾ? ದೇವರನ್ನ ಹೆಸರನ್ನು ಗ್ರಹಿಸಿತಾನ? ಅಥವಾ ನಿನ್ನ ಹೆಸರು ದೇವರ ಅಂಡರ್ಲೈನ್ ಮಾಡಿದಾನ? ಅದು ಬಹಳ ಇಂಪಾರ್ಟೆಂಟ್. ಇಫ್ ಗಾಡ್ ಈಸ್ ಅಂಡರ್ಲೈನಿಂಗ್ ಯುವರ್ ನೇಮ್, ಅಂಡ್ ದಟ್ ಡೆಫಿನೆಟ್ಲಿ ದ ನೇಮ್ ವಿಲ್ ಬಿ ರಿಟನ್ ಇನ್ ದ ಬುಕ್ ಆಫ್ ಲೈಫ್. ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಇರಬೇಕಂತ ದೇವರು ತೀರ್ಮಾನ ಮಾಡ್ಕೊಂಡಿರ್ತಾನೆ. ಯಾಕೆ? ಈ ಪರೀಕ್ಷೆಗಳಲ್ಲಿ ಪಾಸ್ ಆಗಿರೋದಕ್ಕಾಗಿ. ಇವತ್ತು ನಾವುಗಳು
ಪರೀಕ್ಷೆ ದಾಟುವಂತವ್ರಿ. ನಾವೆಲ್ಲರೂ ಹೇಳ್ಕೊಳ್ಬೇಕು ಸಹೋದರಿಯರೇ, ಎಂತ ಪರಿಸ್ಥಿತಿ ಬರ್ಲಿ ಪರೀಕ್ಷೆಯಲ್ಲಿ ಗೆಲ್ಲಲು ದೇವರು ನಮಗೆ ಬಲಪಡಿಸಿ ಸಹಾಯ ಮಾಡ್ತಾರೆ. ಇವೆಲ್ಲ ಇರಲಿ, ದೇವರು ನಿಮ್ಮನ್ನು ಗೆಲ್ಲಿಸ್ತಾರೆ. ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳಿದ್ರೆ ನಮಗೆ ತಿಳಿಸ್ರಿ, ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ಪರೀಕ್ಷೆಗಳನ್ನ ಫೇಸ್ ಮಾಡಿ ಗೆಲ್ಲುವಂತವರು ಆಮೆನ್. ಕರ್ತರು ಸಹಾಯ ಮಾಡ್ತಾನೆ. ಪ್ರಾರ್ಥನೆ. ಪರಿಶುದ್ಧನಾದ ದೇವರ ಸ್ತೋತ್ರ. ತಂದೆಯಾದ ದೇವರೇ, ನಮಗೆ ಬರುವಂತಹ ಪರಿಸ್ಥಿತಿಗಳು, ಪರೀಕ್ಷೆಗಳನ್ನ ಪಾಸ್ ಆಗ್ಬೇಕು ತಂದೆ. ಅದು ಯಾವುದೇ ಆಗಿರ್ಲಿ, ಮನೆಯಲ್ಲಿ, ಕೆಲಸದಲ್ಲಿ, ಅಥವಾ ದೇವರ ಆರ್ಥಿಕ ವಿಚಾರವಾಗಿ, ಏನೇ ವಿಚಾರವಾಗಿ ಪರೀಕ್ಷೆಗಳು ಬಂದ್ರು ಕೂಡ ನಿಮ್ಮನ್ನ ಹತ್ಕೊಳ್ಬೇಕು, ನಾವು ಗೆಲ್ಲಬೇಕು. ಸಹಾಯ ಮಾಡು, ಇಲ್ಲಾಂದ್ರೆ ಆಶೀರ್ವಾದದಿಂದ ಹೊರಗಡೆ ಹೋಗ್ಬಿಡ್ತೀವಪ್ಪ. ಆ ಒಂದು ಸಂಗತಿ ನಮ್ಗೆ ಬೇಡ. ನಿಮ್ ಜೊತೆ ಇರಬೇಕು. ನಾವು ಯಾವತ್ತೂ ಸಕ್ಸಸ್ಫುಲ್ ಆಗಿ ನಮ್ಮ ಜೀವಿತ ನಡೆಸ್ಕೊಳ್ಬೇಕು. ಸಹಾಯ ಮಾಡು. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್.